ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿ ವಿ ವಿಕ್ರಮ. ನಾನು ಶಶಾಂಕ ಹಿಂದೂ. ವಾಣೀಂ ವಂದೇ ವಿಭೂತಯೇ. ಇವತ್ತು ನವರಾತ್ರಿಯ 2ನೇ ದಿನ. ಈ ದಿನ ನಾವು ತಾಯಿಯನ್ನು ಬ್ರಹ್ಮಚಾರಿಣಿ ಅನ್ನುವಂತಹ ರೂಪದಲ್ಲಿ ಆರಾಧನೆಯನ್ನು ಮಾಡ್ತೀವಿ. ಈ ಬ್ರಹ್ಮಚಾರಿಣಿಯ ಕಥೆ ಏನು, ಇದರ ಹಿಂದಿನ ಚರಿತ್ರೆ ಏನು, ಯಾಕೆ ತಾಯಿಯನ್ನು ನಾವು ಬ್ರಹ್ಮಚಾರಿಣಿ ಅಂತ ಕರಿತೀವಿ ಅನ್ನುವಂತಹ ಅನೇಕ ವಿಚಾರಗಳನ್ನು ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ತಾ ಹೋಗೋಣ. ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ ಹಾಗೆ ದಕ್ಷನಿಗೆ ಇರುವಂತಹ ಸತಿ ಅನ್ನುವಂತಹ ಅಂದರೆ ದಾಕ್ಷಾಯಿಣಿ ಅನ್ನುವಂತಹ ಮಗಳು, ಅವಳು ಶಿವನನ್ನು ವರಿಸಿರುವಂತಹದ್ದು ದಕ್ಷನಿಗೆ ಸುತರಾಮಿಷ್ಟ ಇರೋದಿಲ್ಲ. ಯಾಕಂದರೆ ಶಿವ ಸ್ಮಶಾನವಾಸಿ ಅನ್ನೋ ಕಾರಣಕ್ಕೋಸ್ಕರ. ಶಿವ ಒಮ್ಮೆ ದಕ್ಷನಿಗೆ ಯಜ್ಞದ ಸಮಯದಲ್ಲಿ ಎದ್ದು ನಿಂತು ಗೌರವವನ್ನು ಸಮರ್ಪಣೆ ಮಾಡಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಅದೇ ಕ್ರೋಧವನ್ನು ಮನಸ್ಸಿನಲ್ಲಿಟ್ಕೊಂಡು ದಕ್ಷ ಮತ್ತೊಂದು ಯಜ್ಞವನ್ನು ಮಾಡಿ ಆ ಯಜ್ಞಕ್ಕೆ ತನ್ನ ಮಗಳಾದಂತಹ ಸತಿಗೂ ಮುಂದುವರೆದು ಅಳಿಯನಾದಂತಹ ಶಿವನಿಗೂ ಕೂಡ ಆಹ್ವಾನವನ್ನು ಕೊಟ್ಟಿರೋದಿಲ್ಲ. ಆದರೂ ಕೂಡ ಅದಕ್ಕೆ ಬರಲೇಬೇಕು ಅನ್ನುವಂತಹ ತೀರ್ಮಾನವನ್ನು ಸತೀದೇವಿ ಮಾಡಿ ಅದಕ್ಕೆ ಬಂದಂತಹ ಸಂದರ್ಭದಲ್ಲಿ ದಕ್ಷ ಅವನು ಶಿವನಿಗೆ ಅವಮಾನವನ್ನು ಮಾಡುವಂತಹದ್ದು. ಸತೀದೇವಿ ಅಂದರೆ ದಾಕ್ಷಾಯಿಣಿ ಅದೇ ಹೋಮಕುಂಡಕ್ಕೆ ತನ್ನ ದೇಹವನ್ನು ಅರ್ಪಿಸಿಕೊಳ್ಳುವಂತಹದ್ದು. ಮುಂದುವರೆದು ಅದೇ ಸತೀದೇವಿ ಪರ್ವತರಾಜನ ಮಗಳಾಗಿ, ಹಿಮವಂತನ ಮಗಳಾಗಿ ಅವಳು ಶೈಲಪುತ್ರಿ ಅಂಥೇಳಿ ಕರೆಸ್ಕೋತಾಳೆ. ಬಾಲ್ಯಾವಸ್ಥೆಯಲ್ಲಿ ಶೈಲಪುತ್ರಿಯಾಗಿದ್ದಂಥವಳು ಅವಳು ಯೌವನಾವಸ್ಥೆಗೆ ಬಂದಂತಹ ಸಂದರ್ಭದಲ್ಲಿ ನಾರದರು ಬಂದು, ನೀನು ಮತ್ತೆ ತಪಸ್ಸನ್ನು ಮಾಡಿದ್ದೇ ಆದಲ್ಲಿ ನೀನು ಹಿಂದಿನ ಜನ್ಮದಂತೆ ಶಿವನನ್ನೇ ಮತ್ತೆ ವರಿಸಬಹುದು ಅನ್ನುವಂತಹ ಸಲಹೆಯನ್ನು ಕೊಡ್ತಾರೆ. ಆಗ ಶೈಲಪುತ್ರಿ ತಪಸ್ಸಿಗೆ ಕೂತು ಬಿಡ್ತಾಳೆ. ಅನೇಕ ಸಾವಿರ ವರ್ಷಗಳ ಕಾಲ ತಪಸ್ಸನ್ನು ಆಚರಿಸಿದ ಮೇಲೆ ಬ್ರಹ್ಮ ಪ್ರತ್ಯಕ್ಷನಾಗಿ ಅವನು ನೀನು ಶಿವನನ್ನೇ ವರಿಸುವಂತೆ ವರವನ್ನು ಕೊಡ್ತಾನೆ. ಮುಂದುವರೆದು ಬ್ರಹ್ಮ ಹೋಗಿ ಈ ರೀತಿಯಾಗಿ ಹಿಂದಿನ ಜನ್ಮದಲ್ಲಿ ದಾಕ್ಷಾಯಿಣಿಯಾಗಿ ಸತಿಯಾಗಿದ್ದಂಥವಳೆ ಈ ಜನ್ಮದಲ್ಲಿ ಶೈಲಪುತ್ರಿಯಾಗಿದ್ದಾಳೆ ಅನ್ನುವಂತಹ ವಿಚಾರವನ್ನು ಶಿವನಿಗೆ ತಿಳಿಸ್ತಾರೆ. ಇತ್ತ ಶೈಲಪುತ್ರಿ ಮೊದಲು ಫಲಾಹಾರವನ್ನು ಸೇವಿಸಿ ತದನಂತರ ಫಲಾಹಾರವನ್ನು ಕೂಡ ಬಿಟ್ಟು ಪರ್ಣಾಹಾರವನ್ನು ಸೇವಿಸಲಿಕ್ಕೆ ಆರಂಭ ಮಾಡಿರ್ತಾಳೆ. ಅಂದರೆ ಎಲೆಗಳನ್ನು ತಿಂದು ತಪಸ್ಸನ್ನು ಮಾಡ್ತಾ ಇರ್ತಾಳೆ. ಮುಂದುವರೆದು ಅವಳು ಆ ಎಲೆಗಳನ್ನು ಕೂಡ ಬಿಟ್ಟು ನಿರಾಹಾರಳಾಗಿ ಯಾವಾಗ ತಪಸ್ಸನ್ನು ಆಚರಿಸಲಿಕ್ಕೆ ಆರಂಭ ಮಾಡ್ತಾಳೋ ಆಗ ಅವಳಿಗೆ ಅಪರ್ಣ ಅನ್ನುವಂತಹ ಹೆಸರು ಬರುತ್ತೆ. ಅಂದರೆ ಪಾರ್ವತಿಯ ಇನ್ನೊಂದು ಹೆಸರು ಅಪರ್ಣ ಅಂಥೇಳಿ. ಮುಂದುವರೆದು ಅವಳು ಅಷ್ಟು ಕಠಿಣವಾದಂತಹ ತಪಸ್ಸನ್ನು ಮಾಡ್ತಾ ಇರೋದ್ರಿಂದ ಅವಳ ತಾಯಿ ಅವಳನ್ನು ಉಮಾ ಅಂಥೇಳಿ ಕರೆದಿರ್ತಾಳೆ. ಉಮಾ ಅಂತ ಹೇಳಿದ್ರೆ ಕಠಿಣವಾದಂತಹದ್ದು ಅಂಥೇಳಿ. ಹಾಗಾಗಿ ಈ ರೀತಿಯಾದಂತಹ ಹೆಸರು ಪಾರ್ವತಿಗೆ ಬಂದದ್ದು. ಮುಂದುವರೆದು ಬ್ರಹ್ಮಚಾರಿಣಿ ಅನ್ನುವಂತಹ ಪದದ ಅರ್ಥ ಏನು ಅಂತ ಹೇಳಿದ್ರೆ ಅವಿವಾಹಿತಳು ಅನ್ನುವಂತಹದ್ದು. ಯೌವನಾವಸ್ಥೆಯಲ್ಲಿರೋದ್ರಿಂದ ನಾವು ಪಾರ್ವತಿಗೆ ಅಥವಾ ಆದಿಶಕ್ತಿಗೆ ಬ್ರಹ್ಮಚಾರಿಣಿ ಅಂಥೇಳಿ ಕರಿತೀವಿ. ಮುಂದುವರೆದು ಯಾವಾಗ ಬ್ರಹ್ಮ ಬಂದು ಶಿವನಿಗೆ ಇವಳೇ ದಾಕ್ಷಾಯಿಣಿ ಅನ್ನುವಂಥ ವಿಚಾರವನ್ನು ಹೇಳ್ತಾನೋ ಆಗ ಶಿವ ಈಕೆಯನ್ನು ಪರೀಕ್ಷೆ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಸನ್ಯಾಸಿಯೊಬ್ಬನ ವೇಷವನ್ನು ತೊಟ್ಟು ಈ ತಪಸ್ಸು ಮಾಡ್ತಾ ಇರುವಂತಹ ಸ್ತ್ರೀ ಹತ್ತಿರ ಬಂದು, ಶಿವ ಸರಿಯಿಲ್ಲ, ಅವನು ಸ್ಮಶಾನವಾಸಿ, ಅವನು ಯಾವಾಗಲೂ ಕೂಡ ಭಿಕ್ಷದ ಪಾತ್ರೆಯನ್ನು ಕೈಯಲ್ಲಿ ಹಿಡ್ಕೊಂಡಿರ್ತಾನೆ, ಯಾವುದೇ ಆಭರಣಗಳನ್ನು ಧರಿಸೋದಿಲ್ಲ, ಅವನ ಕಂಠಾಭರಣವಾಗಿ ಅವನು ಹಾವನ್ನು ಕತ್ತಿಗೆ ಸುತ್ತಕೊಂಡಿದ್ದಾನೆ, ಮತ್ತು ಯಾವುದೇ ರೀತಿಯಾದಂತಹ ಉಡುಪನ್ನು ಧರಿಸದೆ ಅವನು ನಾರುಮುಡಿಯನ್ನೇ ತನ್ನ ಉಡುಪು ಅಂತ ಹೇಳಿ ಧರಿಸ್ಕೋತಾನೆ. ಆ ರೀತಿಯಾದಂತಹ ಅಸಹ್ಯಪೂರ್ಣವಾದಂಥವನ್ನ ನೀನು ಮದುವೆ ಆಗ್ತೀಯಾ ಅಂಥೇಳಿ ಶಿವನನ್ನು ನಿಂದಿಸ್ತಾನೆ. ಆದರೂ ಕೂಡ ಈ ಬ್ರಹ್ಮಚಾರಿಣಿ ಇವಳು ಶಿವನಲ್ಲಿರುವಂತಹ ಮನಸ್ಸನ್ನು ಕದಲಿಸೋದಿಲ್ಲ. ಈ ಶ್ರದ್ಧೆಗೆ, ಭಕ್ತಿಗೆ, ಪ್ರೀತಿಗೆ ಮೆಚ್ಚಿ ಸನ್ಯಾಸಿ ರೂಪದಲ್ಲಿರುವಂತಹ ಶಿವ ಅವನು ತನ್ನ ನಿಜ ಸ್ವರೂಪವನ್ನು ತೋರಿಸಿ ಮುಂದುವರೆದು ಮತ್ತೆ ಮರುವಿವಾಹವನ್ನು ಆಗಲಿಕ್ಕೆ ಒಪ್ಕೋತಾನೆ. ಇದು ಬ್ರಹ್ಮಚಾರಿಣಿಯ ಹಿನ್ನೆಲೆ ಮತ್ತು ಚರಿತ್ರೆ. ಮುಂದಿನ ವಿಡಿಯೋದಲ್ಲಿ ಅಂದರೆ ನವರಾತ್ರಿಯ 3ನೇ ದಿನ ಚಂದ್ರಘಂಟ ಅನ್ನುವಂತಹ ದೇವಿಯ ಸ್ವರೂಪವನ್ನು ನಾವು ಯಾಕೆ ಪೂಜೆ ಮಾಡ್ತೀವಿ, ಅದರ ಹಿನ್ನೆಲೆ ಏನು, ಯಾವ ಕಾರಣಕ್ಕೋಸ್ಕರ ಚಂದ್ರಘಂಟ ಅಂತ ಕರೀತೀವಿ ಅನ್ನುವಂತಹ ವಿಚಾರಗಳನ್ನು ತಿಳ್ಕೊಳ್ತಾ ಹೋಗೋಣ.
ಅಲ್ಲಿವರೆಗೂ ನಿಮಗೇನನ್ನಿಸ್ತೋ ಕಮೆಂಟ್ ಮಾಡಿ, ಮತ್ತು ನೀವಿನ್ನೂ ಕೂಡ ಟಿ ವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮೆಲ್ಲ ವೀಡಿಯೋಸ್ಗಳನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಓಂ ತತ್ಸತ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.